ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯಕ್ಕೆ ಬಂದರೆ BMTCನಲ್ಲಿ ನಿರ್ವಾಹಕ ಪೋಸ್ಟ್ ಕಾಲ್ ಮಾಡಿದ್ದಾರೆ. 2,500 ಪೋಸ್ಟ್ ಕಾಲ್ ಆಗಿದೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಷಯ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ನಿರ್ವಾಹಕ ಪೋಸ್ಟ್ಗೆ 2,500 ಪೋಸ್ಟ್ ಖಾಲಿಯಾಗಿದೆ. ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಕರೆದಿದ್ದಾರೆ. ಸ್ನೇಹಿತರೆ, ಮಿಕ್ಕುಳಿದ ವೃಂದಕ್ಕೆ 2,286 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಎಲ್ಲ ಥರ ಕ್ಯಾಟಗರಿಯವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ, ನೋಡ್ಬೋದು ನೀವಿಲ್ಲಿ. ಮತ್ತು ಸ್ಥಳೀಯ ವೃಂದ ಅವರಿಗೆ 214 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಅವ್ರಿಗೂ ಎಲ್ಲ ಥರ ಕ್ಯಾಟಗರಿಯವ್ರಿಗೂ ಅವಕಾಶ ಕೊಟ್ಟಿದ್ದಾರೆ, ಅವ್ರಿಗೂ ನೋಡ್ಬೋದು ಇಲ್ಲಿ. ಮತ್ತು ಸ್ನೇಹಿತರೆ, ಶೈಕ್ಷಣಿಕ ವಿದ್ಯಾರ್ಥಿ ಬಂದುಬಿಟ್ಟು ಕ್ವಾಲಿಫಿಕೇಷನ್ ಬಂದು PUC ಪಾಸಾಗಿರಬೇಕು ಅಥವಾ 10+2 ICSE ಮತ್ತು ಅಥವಾ CBSEನಲ್ಲಿ ಪಾಸಾಗಿರಬೇಕು. ಮತ್ತು 3 ವರ್ಷದ ಅದನ್ನೊಂದು ಕೋರ್ಸ್ ಪಾಸಾಗಿರಬೇಕು. ಡಿಪ್ಲೊಮೊ ITI ಅವ್ರಿಗೆ ಅವಕಾಶ ಇರ್ತದೆ. ದೇಹ ಸಾಧ್ಯತೆ, ಇದಕ್ಕೆ ಹೈಟ್ ಪರ್ಮಿಷನ್ ಕೇಳಿದ್ದಾರೆ. ಇಷ್ಟು ಹೈಟ್ ಇದ್ದರೆ ಮಾತ್ರ ಅಪ್ಲೈ ಮಾಡ್ಬೋದು ಅಂತ ಇದ್ರದ್ದು ಅರ್ಥ. ಪುರುಷರಿಗೆ 160 ಸೆಂಟಿಮೀಟರ್, ಮಹಿಳೆಯರಿಗೆ 150 ಸೆಂಟಿಮೀಟರ್. ವಯೋಮಿತಿ ಏಜ್ ರಿಲೇಷನ್ ಬಂದ್ಬಿಟ್ಟು ಮಿನಿಮಮ್ 18 ಆಗಿರಬೇಕು. ಮ್ಯಾಕ್ಸಿಮಮ್ ಸಾಮಾನ್ಯ ವರ್ಗಕ್ಕೆ 35, 2A 2B 3A 3B ಅವರಿಗೆ 38, SC ST ಅವರಿಗೆ 40, ಮತ್ತು ಮಾಜಿ ಸೈನಿಕ ಇಲಾಖೆ ಅಭ್ಯರ್ಥಿಗಳಿಗೆ 45. ಮತ್ತು ಸ್ನೇಹಿತರೆ, ತರಬೇತಿ ಅವಧಿ ಭತ್ಯೆ ಮತ್ತು ವೇತನ ಶ್ರೇಣಿ 1 ವರ್ಷ ತರಬೇತಿ ಕೊಡ್ತಾರೆ. ಆನ್ ದಿ ಜಾಬ್ ಟ್ರೈನಿಂಗ್ ಆಗಿ 1 ವರ್ಷ ಮಾಡಬೇಕು. ಆವಾಗ ನಿಮಗೆ ಮಾಸಿಕ ಸಮಗ್ರ ತರಬೇತಿ ಭತ್ಯವಾಗಿ 9,100 ರೂಪಾಯಿ ಸಿಗ್ತದೆ ನಿಮಗೆ. ಅದಾದಮೇಲೆ ನಿಮಗೆ ಜಾಬ್ ಸಿಕ್ಕಾಗ ನಿಮಗೆ 18,660 ರೂಪಾಯಿಯಿಂದ 25,300 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗ್ತದೆ. ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ನಾನು ವೆಬ್ಸೈಟ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇದನ್ನು. ಮತ್ತು ಸ್ನೇಹಿತರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಯ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 10/3/24. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/4/24 ಆಗಿರ್ತದೆ. ಅರ್ಜಿ ಶುಲ್ಕ ಬಂದುಬಿಟ್ಟು ಸಮಯ ಅಭ್ಯರ್ಥಿಗಳಿಗೆ ಪ್ರವರ್ಗ 2A 2B 3A 3B ಅವರಿಗೆ 750 ರೂಪಾಯಿ ಇರ್ತದೆ. ಮತ್ತು SC ST ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ಅಂಗವಿಕಲರಿಗೆ 500 ರೂಪಾಯಿ ಇರ್ತದೆ ಎಕ್ಸಾಮ್ ಫೀಸು. ಸ್ನೇಹಿತರೆ, ಆಯ್ಕೆ ವಿಧಾನ ಬಂದು ಸಾಮಾನ್ಯ ಸಮರ್ಥ ಪರೀಕ್ಷೆ ಕಮಾಂಗ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರ್ತದೆ. ಅದರಲ್ಲಿ ನೀವು 30ರಷ್ಟು ಅಂಕಗಳನ್ನು ಪಡೆದು ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಪರೀಕ್ಷೆ ಅರ್ಹತೆಯನ್ನು ಪರಿಗಣಿಸಲಾಗುವುದು. ಮತ್ತು ಸ್ನೇಹಿತರೆ, ಪರೀಕ್ಷಾ ವಿಧಾನ ಬಂದುಬಿಟ್ಟು ಪೇಪರ್ 1 ಪೇಪರ್ 2 2 ಇರ್ತದೆ. ಅದರಲ್ಲೂ ಪಾಸ್ ಆಗಬೇಕು. 100 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ, 2 ಗಂಟೆ ಅವಕಾಶ ಇರ್ತದೆ. ಪೇಪರ್ 1 ಪೇಪರ್ 2 2 ಇರುತ್ತೆ. ಅದರಲ್ಲೂ ನೀವು ಎಷ್ಟು ಮಾರ್ಕ್ಸ್ ತಗೊತೀರ ಅದ್ರ ಮೇಲೆ ನಿಮ್ಮನ್ನು ಡಿಪೆಂಡ್ ಮಾಡ್ತಾರೆ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 1:4 ರೇಷೋದಲ್ಲಿ. ಸ್ನೇಹಿತರೆ, ಮತ್ತು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಷಯ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಆಲ್ ದಿ ಬೆಸ್ಟ್ ಸ್ನೇಹಿತರೆ.